ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ SAVI ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬಹಳ ದಿನಗಳ ನಂತರ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಈ ಒಂದು ಮದುವೆ ಸೀಸನ್ ಇರೋದ್ರಿಂದ ಫೋಟೋಗ್ರಾಫರ್ ತುಂಬಾನೇ ಬಿಜಿ ಆಗಿದ್ದೀವಿ. ಆ ಒಂದು ಕಾರಣಕ್ಕೋಸ್ಕರ ಒಂದು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಈ ಕಂಟಿನ್ಯೂಸ್ ಆಗಿ ಆರ್ಡರ್ಗಳು ನಮ್ಮ ಕಡೆ ಲಭ್ಯ ಇರೋದ್ರಿಂದ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇದು ಮಾಡಿಕೊಂಡು ಪ್ರತಿದಿನ ಒಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಫ್ರೆಂಡ್ಸ್, ನನಗೆ ಅನಿಸಿದ್ದು ಯಾವ ವಿಡಿಯೋ ಮಾಡಬೇಕು ಗೊತ್ತು ಅನಿಸಿದಾಗೆ, ಭಾಳಷ್ಟು ಜನ ವೆಡ್ಡಿಂಗ್ ಒಂದು ಮದುವೆ ಇರ್ತೈತಿ. ಸೊ ಹಾಗಾಗಿ ಭಾಳಷ್ಟು ಜನ ಒಂದು ಮದುವೆ ಟೈಮಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ಮೇಕಪ್ ಸೆನ್ಸಲ್ಲಿ ಯಾವ ರೀತಿ ಎಡುತ್ತಾರೆ, ಯಾವ ರೀತಿ ತಪ್ಪು ಮಾಡ್ತಾರೆ ಅಂತ ನಾನು ಒಂದು ವಿಡಿಯೋ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಯಾವುದು ಟ್ರಿಕ್ಸ್ ಅಂತಂದರೆ, ಮದುವೆ ಟೈಮಲ್ಲಿ ಮದುಮಗಳಾಯಿತು ಯಾವ ಥರ ಡ್ರೆಸ್ನ ಯೂಸ್ ಮಾಡ್ಕೋಬೇಕು, ಯಾವ ಥರ ಡ್ರೆಸ್ ಯೂಸ್ ಮಾಡ್ಕೋಬಾರ್ದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಯಾವ ಥರ ಡ್ರೆಸ್ ಯೂಸ್ ಮಾಡ್ಕೋಬೇಕು ಅಂತಂತಂದರೆ, ತುಂಬಾ ಒಂದು ಲೂಸ್ ಆಗಿರ್ತಕ್ಕಂಥ ಡ್ರೆಸ್ಗಳನ್ನು ಯೂಸ್ ಮಾಡ್ಕೋಬಾರ್ದು. ತಮ್ಮ ಬಾಡಿಗೆ ಅಂದರೆ ತಮ್ಮ ಒಂದು ಮದುಮಗಾಯಿತು ತಮ್ಮ ಬಾಡಿಗೆ ಫಿಟ್ ಆಗಿರ್ತಕ್ಕಂಥ ಒಂದಿಷ್ಟು ಡ್ರೆಸ್ಗಳನ್ನ ತೊಡೋದ್ರಿಂದ ನಿಮ್ಮ ಫೋಟೋಸ್ಗಳು ತುಂಬಾ ನೀಟಾಗಿ ಬರ್ತವೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಫಿಟ್ ಆಗಿರ್ತಕ್ಕಂಥ ಡ್ರೆಸ್ಗಳನ್ನು ಯೂಸ್ ಮಾಡೋದ್ರಿಂದ ನೀವು ಒಳ್ಳೆಯದು. ಸೊ ಯಾವ ಕಲರ್ ಡ್ರೆಸ್ನ ಯೂಸ್ ಮಾಡ್ಕೋಬೇಕು, ಯಾವ ಕಲರ್ ಡ್ರೆಸ್ ಯೂಸ್ ಮಾಡಬಾರ್ದು ಅಂತಂದರೆ, ಇದಕ್ಕೆ ಚಾಯ್ಸಿಂಗ್ ಆಗಿ ನಾನು ಉತ್ತರಿಸುವುದಿಲ್ಲ. ಸೊ ಹಾಗಾಗಿ ನಿಮ್ಮ ಕಲರ್ಗೆ ಅನುಗುಣವಾಗಿ ನೀವು ಚಾಯ್ಸ್ ಮಾಡ್ಕೋಬೋದು. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ಚಾಯ್ಸ್ ಈಸ್ ಯುವರ್ಸ್ ಫ್ರೆಂಡ್ಸ್. ಬಟ್ ಒಂದು ಕಲರ್ನ ಚೇಂಜ್ ಮಾಡೋಕೆ ಹೇಳ್ತಾ ಇದ್ದೀನಿ. ಯಾವ ಕಲರ್ ಅಂತಂದರೆ ವೈಟ್ ಕಲರ್ ಶರ್ಟು ಆಮೇಲೆ ವೈಟ್ ಕಲರ್ ಸಾರಿನ ಜಾಸ್ತಿ ತೊಡಬಾರ್ದು. ಬಿಕಾಸ್ ಯಾಕಂತಂದ್ರೆ ಮದುವೆ ಟೈಮಲ್ಲಿ ಮದುವೆ ಇರೋದ್ರಿಂದ ಅರಿಶಿನ ಹಚ್ಚುವ ಕಾರ್ಯಕ್ರಮ ಮದುಮಗನಿಗಾಯ್ತು ಅರಿಶಿನ ಹಚ್ಚುವ ಕಾರ್ಯಕ್ರಮ ಇರ್ತೈತಿ. ಸೊ ಹಾಗಾಗಿ ವೈಟ್ ಡ್ರೆಸ್ ಹಾಕೋದ್ರಿಂದ ತುಂಬಾನೇ ಒಂದು ಕಲರ್ ಇದೆಯಲ್ಲ ಬಾಡಿಗೆ ಅಟ್ಯಾಚ್ಮೆಂಟ್ ಆಗಿರ್ತೈತಿ. ಸೊ ಹಾಗಾಗಿ ಅರ್ಧಂಬರ್ಧ ತೊಳೆಯೋರು ಚೆನ್ನಾಗಿ ಇರ್ತಾರೆ. ಸೊ ಹಾಗಾಗಿ ನೀವು ಯಾವುದೇ ಕಲರ್ನ ಡ್ರೆಸ್ನ ಯೂಸ್ ಮಾಡ್ಕೊಂಡ್ರ ಸಮತಿಗೆ, ಸಪೋಸ್ ನೀವು ಇದು ಸ್ಟೇಜ್ಗೆ ಹೋಗ್ಬೇಕಾದ್ರೆ ಸಮತಿಗೆ ವೈಟ್ ಡ್ರೆಸ್ ಹಾಕಿರೋ ಸಮತಿಗೆ ಅದೊಂದು ನಿಮ್ಮ ಬಾಡಿಗೆ ಇರ್ತಕ್ಕಂಥ ಒಂದು ಕಲರ್ ಅರಿಶಿನ ಕಲರು ಅದೊಂದು ಶಿಫ್ಟ್ ಆಗೋ ಒಂದು ಸಾಧ್ಯತೆ ಜಾಸ್ತಿ ಇರ್ತೈತಿ. ವೈಟ್ ಕಲರ್ ಡ್ರೆಸ್ಗೆ ಶಿಫ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ವೈಟ್ ಕಲರ್ನ ಆದಷ್ಟು ಮಟ್ಟಿಗೆ ತೊಡದೇ ಇರೋದು ಬೆಟ್ರು. ಒಂದು ನಿಮ್ಮ ಅನುಗುಣಕ್ಕಾಗಿ ಗ್ರೀನು ಅಥವಾ ಯಾವುದೋ ಒಂದು ಕಲರ್ ಡ್ರೆಸ್ನ ತೊಡೋದ್ರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಫೋಟೋಸ್ಗಳು ನಿಮಗೆ ಲಭ್ಯವಾಗಿ ಸಿಗುತ್ತವೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಎರಡನೇ ಟ್ರಿಕ್ಸ್ ಹೇಳ್ಬೇಕಂತಂದರೆ, ಮೇಕಪ್. ಗಂಡು ಮಕ್ಕಳಿಗೆ ಅಂತೂ ಆದಷ್ಟು ಮಟ್ಟಿಗೆ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ. ಮೈನ್ ಈಗಿರ್ತಕ್ಕಂಥದ್ದು ಮೇಕಪ್ ಅಂತಂದರೆ ಹೆಣ್ಮಕ್ಳಿಗೆ ಮದುಮಗಳಿಗೆ ಜಾಸ್ತಿ ಮೇಕಪ್ ಮಾಡೋದ್ರಿಂದ ತುಂಬಾ ಒಂದು ಫೋಟೋಸ್ಗಳು ತುಂಬಾ ಚೆನ್ನಾಗಿ ಬರ್ತವೆ ಅಂತ ಸಿಕ್ಕಾಪಟ್ಟೆ ಓವರ್ಲಾಗಿ ಮೇಕಪ್ ಮಾಡ್ತಾರೆ. ಸೊ ಹಾಗಾಗಿ ಇದು ಒಂದು ರೂಢಿಗೆ ತುಂಬಾ ಒಂದು ಹೆಣ್ಮಕ್ಳಿಗೆ ಒಂದು ಅಂಟು ರೋಗ ಅಂತ ಹೇಳ್ಬೋದು. ಸೊ ಈ ಒಂದು ರೂಢಿನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಫೋಟೋಸ್ಗಳನ್ನು ತೆಗೆಯೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತವೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಓವರ್ ಆಗಿ ಮೇಕಪ್ ಮಾಡೋದು ಅಷ್ಟೊಂದು ಏನು ಚೆನ್ನಾಗಿ ಬರೋದಿಲ್ಲ ಫೋಟೋಸ್ ಅಂತ ಹೇಳ್ತಾ ಇದ್ದೀನಿ. ನ್ಯಾಚುರಲ್ ಏಸ್ ಇಟ್ ಈಸ್ ಸೇಮ್. ಒಂದಿಷ್ಟು ಶೈನಿಂಗ್ ಕ್ರೀಮ್ ಯೂಸ್ ಮಾಡಿದ್ರೆ ಸಾಕು, ಜಾಸ್ತಿ ಲಿಪ್ಟಿಕ್ ಯೂಸ್ ಮಾಡಬಾರ್ದು. ಲೈಟ್ ಮೇಕಪ್ ಒಳ್ಳೆಯದು, ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಮೂರನೇ ಟಿಪ್ಸ್ ಏನು ಅಂತಂದರೆ, ಇವಾಗ ಮದುಮಗಳಾಯಿತು ಇವರು ಜಾಸ್ತಿ ನಡುಗುತ್ತಾರೆ ಅಂದರೆ ಶೇಕ್ ಆಗ್ತಾರೆ, ಸಿಂಕ್ ಆಗ್ತಾರೆ. ಸೊ ಹಾಗಾಗಿ ಈ ಥರ ಸಿಂಕ್ ಆಗೋದು ತುಂಬಾ ಒಂದು ಫೋಟೋಸ್ಗಳು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಮಟ್ಟಿಗೆ ಬಾಡಿನ ಫ್ರೀ ಬಿಟ್ಕೊಂಡು ಲೆನ್ಸ್ ಕ್ಯಾಮ್ರಾ ಒಂದು ಫೋಟೋಗ್ರಾಫರ್ ನೋಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಫೋಟೋಗ್ರಾಫರ್ನ ಬಳಿ ಇರ್ತಕ್ಕಂಥ ಕ್ಯಾಮ್ರಾ ಲೆನ್ಸ್ ನೋಡಿದ್ರೆ ಸಾಕು, ನಿಮ್ಮ ಒಂದು ಫೋಟೋಸ್ಗಳು ತುಂಬಾ ಉತ್ತಮವಾಗಿರ್ತಕ್ಕಂಥ ಸುಂದರವಾಗಿ ಮೂಡಿ ಬರ್ತವೆ ಅಂತ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.